ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಸುಮಾರು ದಿನಗಳ ನಂತರ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಹೊರಟಿದ್ದೀವಿ. ಸೊ ಜೊತೆಗೆ ನನಗೆ ಇವತ್ತು ವ್ಲಾಗ್ ಮಾಡೋಕ್ಕೂ ಕೂಡ ಒಂಥರ ಜೋಶ್ ಬಂದಿದೆ. ಊರಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಂತ. ಸಾಕಷ್ಟು ಜನ ಕಾಯ್ತಾ ಇದ್ರಿ ಊರಿಗೆ ಯಾವಾಗ ಹೋಗ್ತೀರಾ ಅಂತ. ಯಾಕಂದರೆ ತುಂಬ ದಿನ ಆಗೋಯ್ತು, 7 ತಿಂಗಳಾಯಿತು ನಾವು ಊರಿಗೆ ಹೋಗದೆ. ಸೊ ಹಾಗಾಗಿ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆಯಿತು, ಆಲ್ ಸೆಟ್. ಈಗ ಹೊರಡಬೇಕು. ಹೊರಡೋಣ. ಈ ಚೂಚು ಓಕೆ ಓಕೆ ತಿಂಡಿ ಗಿಡನೆಲ್ಲ ನೀರು ಹಾಕಿ ಇಟ್ಟಿದ್ದೀವಿ. ಫುಲ್ ನೀರು ಹಾಕಿ ಪ್ಲೇಟ್ ಕೆಳಗಡೆನೂ ಬರೋ ಥರ ನೀರು ಹಾಕಿಟ್ರೆ ಇದೇನೂ ಆಗಲ್ಲ, ಒಂದು ವಾರ ಎಲ್ಲ ಏನೂ ಆಗಲ್ಲ. ಸೊ ಹಾಗಾಗಿ ಗಿಡಗಳ ವ್ಯವಸ್ಥೆನೂ ಆಯಿತು. ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಇವಾಗ ಹೊರಡ್ತೀವಿ ಊರಿಗೆ. ಇವಾಗ ಹೊರಡೋಕ್ಕೆ ಆಯಿತು. ಹೊರಟ್ವಿ ನಾವು ಇವಾಗ. ಸಮಯ 6:20 ಸ್ವಲ್ಪ ಅಂದರೆ ಚೂರು ಲೇಟಾಗಿ ಹೋಗ್ತಾ ಇದ್ದೀವಿ. ಫುಲ್ ಫಾಗ್ ಇರುತ್ತಲ್ವ ಬೆಳಗ್ಗೆ, ಅದಕ್ಕೋಸ್ಕರ ಒಂಚೂರು ಬೆಳಗಾದ್ಮೇಲೆ ಹೋಗೋಣ ಅಂತ 6:30 ಹೋಗ್ತಾ ಇದ್ದೀವಿ. ಕಾರಿಗೆ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇಕು ಊರಿಗೆ ಹೋಗಿ ತಲುಪೋದಕ್ಕೆ. ಸೊ ಪೆಟ್ರೋಲ್ ಹಾಕ್ಸೋ ಕೆಲಸ. ಬೆಳಿಗ್ಗೆ ಈ ತರ ಜರ್ನಿ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದ್ರಲ್ಲೂ ಊರಿಗೆ ಹೋಗುವಾಗ ಡಬಲ್ ಖುಷಿ ಇರುತ್ತೆ. ಮತ್ತೆ ಆ ವೆದರ್ ಅಲ್ಲಿ ಆರಾಮಾಗಿ ಲಾಂಗ್ ಜರ್ನಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಮತ್ತೆ ಯಾವುದೇ ಟ್ರಾಫಿಕ್ ಜಂಜಾಟ ಏನಿಲ್ಲ. ನಮ್ಗೆ ಹೊಸಕೋಟೆಯಿಂದ ದಾಬಸ್ಪೇಟೆವರೆಗೆ ಕೇಂದ್ರ ಸರ್ಕಾರ ಮಾಡ್ಕೊಟ್ಟಿರೋ ಒಂದು ರೋಡ್ ಇದೆ ನೋಡಿ, ಇದು ಸಖತ್ತಾಗಿದೆ. ಯಾವುದೇ ಟ್ರಾಫಿಕ್ ಇರೋದಿಲ್ಲ. ಮೊದ್ಲಾದ್ರೆ ನಾವು ಬೆಂಗಳೂರು ಸಿಟಿನೆಲ್ಲ ಸುತ್ತಾಡ್ಕೊಂಡು ನೆಲಮಂಗ್ಲ ಹತ್ರದಿಂದ ಹಂಗೆ ಹೋಗ್ಬೇಕಿತ್ತು. ಅವಾಗ ತುಂಬಾನೇ ಟ್ರಾಫಿಕ್ ಜಾಮ್ ನಿಂದ ಕಷ್ಟ ಆಗಿರೋದು. ಬಟ್ ಇವಾಗ ಹಾಗಲ್ಲ, ಆರಾಮಾಗಿ ಹೋಗ್ಬೋದು. ಹೋಟೆಲ್ ನಂಜುಂಡೇಶ್ವರ ತಿಂಡಿ ತಿನ್ಬೇಕು ಇವಾಗ. ಎಷ್ಟು 8:25 ಆಯ್ತು ಟೈಮ್. ಪ್ರತಿ ಸಲ ಊರಿಗೆ ಹೋಗುವಾಗ ತುಮಕೂರು ಹತ್ರ ಇರೋ ಹೋಟೆಲ್ ನಂಜುಂಡೇಶ್ವರಕ್ಕೆ ಹೋಗಿ ತಿಂಡಿ ತಿಂತೀವಿ. ಇಲ್ಲಿ ಬೆಳಗಿನ ತಿಂಡಿ ತುಂಬಾ ಚೆನ್ನಾಗಿ ಸಿಗುತ್ತೆ. ತಟ್ಟೆ ಇಡ್ಲಿ ಮತ್ತೆ ದೋಸೆ, ಚೌಚೌ, ವಡೆ ಎಲ್ಲಾನು ಚೆನ್ನಾಗಿರುತ್ತೆ. ನಾನು ಇತ್ತೀಚೆಗೆ ಚೌಚೌವೇ ತಗೊಳ್ತೀನಿ, ಬೇಗ ಕೊಟ್ಬಿಡ್ತಾರೆ ಚೌಚೌ ಆದ್ರೆ. ದೋಸೆ ಎಲ್ಲ ಆದ್ರೆ ಅವಾಗ ಮಾಡ್ಕೊಡ್ಬೇಕಲ್ಲ, ಒಂಚೂರು ಟೈಮ್ ತಗೊಳತ್ತೆ. ಮತ್ತೆ ಮೇಲ್ಗಡೆ ಹೋಗಿ ಕುತ್ಕೊಂಡ್ರೆ ಒಂದ್ ಸ್ವಲ್ಪ ತಡ ಆಗತ್ತೆ, ಅವ್ರು ತಂದು ಕೊಡ್ಬೇಕಲ್ಲ, ಸ್ವಲ್ಪ ತಡ ಆಗತ್ತೆ. ಬಟ್ ಚೆನ್ನಾಗಿದೆ ಈ ಹೋಟೆಲ್. ನಾವು ಪ್ರತಿ ಸಲನು ಇಲ್ಲಿ ತಿಂಡಿ ತಿನ್ನೋದಿಕ್ ಹೋಗ್ತೀವಿ. ಹಾಗೆ ಅಲ್ಲೇ ಮಕ್ಕಳಿಗೆ ಒಂಚೂರು ಆಟ ಆಡೋದಕ್ಕೆ ವ್ಯವಸ್ಥೆ ಇದೆ, ಅವಳು ಆಟ ಆಡ್ತಾ ಇದ್ದಾಳೆ. 9:06 ತಿಂಡಿ ತಿಂದು ಇಲ್ಲೊಂದು ಪಾರ್ಕ್ ಇದೆ, ಇಲ್ಲಿ ಆಡದೆ ಹೋಗಲ್ಲ ಅವಳು. ಪ್ರತಿ ಸಲ ಬಂದಾಗ್ಲೂ ಇಲ್ಲೊಂದ್ಸಲ ಆಟ ಆಡಿಸ್ಕೊಂಡು ಹೋಗ್ಬೇಕು. ಸೊ 9 ಗಂಟೆ ಅಂದರೆ 1 ಗಂಟೆ ಅಷ್ಟೊತ್ತಿಗೆ, 12:30 ಅಷ್ಟೊತ್ತಿಗೆ ಊಟಕ್ಕೆ ನಿಲ್ಲಿಸ್ತೀವಿ ದಾವಣಗೆರೆಯಲ್ಲಿ ಶಿವ ಹೋಟೆಲು. ಸೊ ಆನಂತರ ಸೀದಾ ಮನೆ. ಊರಿಗೆ ಹೋಗುವಾಗ ಒಂದಷ್ಟು ಸ್ನ್ಯಾಕ್ಸು, ಹಣ್ಣು ಎಲ್ಲ ತುಂಬ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಟೈಮ್ ಪಾಸ್ ಆಗೋದಿಲ್ಲ. ಸೊ ಹಂಗಾಗಿ ಒಂದಷ್ಟು ಬ್ಲೂಬೆರಿ ಇತ್ತು, ಅದನ್ನೆಲ್ಲ ತಿಂದಿದ್ದಾಯ್ತು. ಅನಗ ತಿಂದೇ ಇಲ್ಲ, ತಿನ್ಬೇಕು ನನ್ಗೆ ಬ್ಲೂಬೆರಿ ಬೇಕು ಅಂತ ತೆಗೆಸ್ಕೊಂಡಿದ್ಲು. ಬಟ್ ಅದೇನೋ ಅವಳಿಗೆ ಇಷ್ಟನೇ ಆಗ್ಲಿಲ್ಲ. ನಾನೇ ತಿಂದಿದ್ದಾಯ್ತು. ಏನ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಏನ್ ಅನ್ಸ್ಲಿಲ್ಲ. ಬಟ್ ಓಕೆ, ತಗೊಂಡಿದ್ದಕ್ಕೆ ಹಾಳು ಮಾಡ್ಬಾರ್ದು, ಮತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಅಂತ ಹೇಳಿ ನಾನ್ ತಿಂದೆ. ಆ ನಂತರ ಇವಾಗ ಊಟಕ್ಕೆ ಹೋಗ್ಬೇಕು. 12 ಗಂಟೆ ಆಯ್ತು. ಇವಾಗ ನಾವು ಶಿವ ಹೋಟೆಲ್ ಹತ್ರ ಬಂದ್ವಿ ದಾವಣಗೆರೆ. ಸೊ ಅಲ್ಲಿ ಫ್ಲೈಓವರ್ ಕಾಣಿಸ್ತಾ ಇದೆ ಅಲ್ಲ, ಹಂಗೆ ಸ್ಟ್ರೇಟ್ ಆಗಿ ಹೋಗ್ಬೇಕಿತ್ತು. ನಾವಿಲ್ಲಿ ಕೆಳಗಡೆ ಬಂದ್ವಿ. ಅಂದ್ರೆ ಹೋಗ್ತಾ ನಮಗೆ ಲೆಫ್ಟ್ ಸೈಡಲ್ಲಿ ಶಿವ ಹೋಟೆಲ್ ಸಿಗುತ್ತೆ ದಾವಣಗೆರೆಯಲ್ಲಿ. ಸೊ ಇವಾಗ ಒಂದು ಸ್ವಲ್ಪ ರೊಟ್ಟಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ. ನಿಜ ಹೇಳ್ಬೇಕು ಅಂದರೆ ಹಶ್ವೆ ಇಲ್ಲ, ಬಟ್ ಮುಂದೆ ಹೋಗ್ತಾ ನಮ್ಗೆ ಇಷ್ಟ ಆಗೋ ಥರ ಯಾವ ಹೋಟೆಲು ಸಿಗಲ್ಲ, ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಸ್, ಹೋಗೋಣ. ಇಲ್ಲಿ ಜೋಳದ ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಜೋಳದ ರೊಟ್ಟಿ ಮತ್ತೆ ವೆಜ್ ಕೋರ್ಮಾ ತಗೊಂಡಿದ್ವಿ. ನೋಡ್ತಿದ್ದಾಗ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತೆ ಫಸ್ಟ್ ಫ್ರೆಂಚ್ ಫ್ರೈಸ್ ಕೂಡ ತಿಂದಿದ್ವಿ. ಬಟ್ ಅದು
ಸಿಕ್ಕಾಪಟ್ಟೆ ಖಾರ ಇತ್ತು. ಇಷ್ಟೊಂದು ಖಾರ ಇದ್ರೆ ನಮ್ಮ ಹತ್ರ ಅಂತೂ ತಿನ್ನಕ್ ಸಾಧ್ಯನೇ ಇಲ್ಲ. ಮತ್ತೆ ಬೇರೆ ಏನು ಜಾಸ್ತಿ ಹುಶ್ವೆ ಆಗಿರ್ಲಿಲ್ಲ ಅಲ್ವಾ, ಹಂಗಾಗಿ ಮತ್ತೇನು ತಗೊಳ್ಳಿಲ್ಲ. ರೊಟ್ಟಿ ಚೆನ್ನಾಗಿ ಸ್ಮೂತ್ ಆಗಿ ಇತ್ತು, ಬಟ್ ಕುರ್ಮಾ ಮಾತ್ರ ತುಂಬಾ ಅಂದ್ರೆ ತುಂಬಾ ಅತಿರೇಕದ ಖಾರ ಇತ್ತು, ತಿನ್ನಕ್ಕೆ ಆಗ್ಲಿಲ್ಲ. ಸ್ವಲ್ಪ ಐಸ್ ಕ್ರೀಮ್ ತಗೊಂಡು ತಿಂದ್ವಿ. ಹಾಗೆ ಅದೇನೋ ಹುಳಿ ಮತ್ತೆ ಸ್ವೀಟ್ ಚಿಕ್ಲಿನೋ ಏನೋ ಹೇಳ್ತಾರಲ್ಲ, ನಂಗೆ ಗೊತ್ತಿಲ್ಲ. ಸೊ ಅದನ್ನ ಅಲ್ಲಿ ಇತ್ತು, ಅದು ನಂಗೊಂದ್ ಬೇಕು ಅಂದ್ಲು ಅನಗ. ಸೊ ಅದನ್ನ ತೆಗೆಸ್ಕೊಟ್ವಿ. ಅಂದ್ರೆ ಆ ಹುಣಸೆ ಹಣ್ಣಲ್ಲಿ ಮಾಡ್ತಾರಲ್ಲ ಹುಳಿ ಮತ್ತೆ ಸ್ವೀಟು, ಅದು ಆ ಥರದ್ದೊಂದಿತ್ತು. ಅದೊಂದು ತೆಗೆಸ್ಕೊಟ್ವಿ. ಹಂಗೆ ಹೋಗ್ತಾ ಇದೀವಿ. ನಂತರ ನಾನೇನು ಬ್ಲಾಗ್ ಮಾಡಿರ್ಲಿಲ್ಲ, ವಿಡಿಯೋ ಮಾಡಿರ್ಲಿಲ್ಲ. ಇದು ಅಮ್ಮನ ಮನೆ ಹತ್ರ ಬರ್ತಿದ್ದಾಗ ಮತ್ತೆ ಒಂಥರ ಚಾರ್ಜ್ ಆಯ್ತು, ಮತ್ತೆ ವಿಡಿಯೋ ಮಾಡೋದಿಕ್ ಶುರು ಮಾಡಿದೆ. ಆಯಿ ಬಂದಿದ್ದು ಬಂತು ಆಯಿ ಮನೆ. ಅಮ್ಮನ ಮನೆಗೆ ಬಂದು ರೀಚ್ ಆದ್ವಿ ನಾವು. ಎಲ್ಲಿ ಹೇಳಿ, ನಡ್ಕೊಂಡು ಹೋಗ್ತದ ಕರ್ಕೊಂಡು ಹೋಗ್ತೀನಿ ನೋಡು. 5 years old ತೊಡಿ ಒಂದ್ಸಲ ಎತ್ಕೊತ್ನಿ ಶಣ ಹಿಂಗೆ ಎತ್ಕೊತ್ನಿ. ಅಯ್ಯೋ ದೇವ್ರೆ ಬೇಜಾರು ಬಂದಿದೆ. ಎಷ್ಟು ಚಂದ ಇದ್ದ ಕುಚ್ಚ, ಎಷ್ಟು ಚಂದ ಇದ್ದ. ಚಂದಿಲ್ಲ ಕೊರಿಗೆ ನೋಡ ಅವನು ಖುಷಿ ಅದೇ. ಬಾ ಇಲ್ಲಿ ಬಾ ಅನಗ, ಬಾ ಕರ್ಕಳ್ಳ ನೀರ್ ಅನಗಂಗೆ ಬಿಡು ಬಿಡು. ಎಳ್ನೀರ್ ಸಿಕ್ಕಂಗಿದ್ದ. ಬಾ ಈ ಮನೆಗೆ ಬಂದ್ವಿ ನಾವು. ಹಲೋ ಹಲೋ ಕಚ್ಚ, ಆರಾಮಿದ್ದೆ ನೀನು? ಏ ಕಚ್ಚ, ಗುಡ್ ಬಾಯ್. ಓ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಕಮ್, ಹಾ ಇಡು. ಟೆಂಪರು ಕಂಡಿದ್ದು ಅಂದ್ರೆ ಕಾಲು ಹಿಂಗ್ ಮಾಡ್ತಾ ಹೋಗ್ಬೇಕು, ಅಷ್ಟು ಕೋಲ್ಡ್ ಆಗಿದೆ. ಚಳಿ, ನೆಲ ಫುಲ್ ಕೋಲ್ಡು. ಅಮ್ಮನ ಮನೆಗೆ ಬಂದು ರೀಚ್ ಆಗಿದ್ದಾಯ್ತು. ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಇವಾಗೆಲ್ಲ ಅನ್ಲೋಡ್ ಮಾಡಬೇಕು ಲಗೇಜನ್ನೆಲ್ಲ. ಬಾಬಾ ಬಂದರು, ಆಯಿ ಮನೆಗೆ ಬಾಬಾ ಬಂದರು. ಬಂದರು. ಆಯಿ ಎಂತ ಮಾಡಿದ್ದು ಮಗ? ಕಡುಬು. ಆಯಿ ಬಿಸಿ ಬಿಸಿ ಕಡುಬು ಮಾಡಿದ್ದಾರೆ. ಅಮ್ಮ ಬಿಸಿ ಬಿಸಿಯಾಗಿ ಕಡುಬು ಮಾಡಿಟ್ಟಿದ್ರು. ಅನಗ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಆಯಿ ಕಡುಬು ಮಾಡಿಡು ಅಂತ. ಅದಕ್ಕೋಸ್ಕರ ಅದು ಅನಗ ಬರ್ತಾಳೆ ಅಂದ್ರೆ ಅವತ್ತಿನ ದಿನ ಕಡುಬು ಮಾಡಿ ಇಡ್ತಾರೆ ಅಮ್ಮ. ಸೊ ಅದೊಂದು ಪದ್ಧತಿ ಆಗ್ಬಿಟ್ಟಿದೆ ಇಲ್ಲಿ. ಬಿಸಿ ಬಿಸಿಯಾಗಿ ಸಿಹಿ ಕಡುಬು ಮತ್ತೆ ಬಿಳಿ ಕಡುಬು ಎರಡು ಮಾಡಿದ್ರು. ತುಪ್ಪದ ಜೊತೆ ತಿಂದಿದ್ದಾಯ್ತು, ಜೊತೆಗೆ ಕಷಾಯ ಕೂಡ ಮಾಡ್ಕೊಟ್ಟಿದ್ರು. ಅಷ್ಟೊತ್ತಿಗೆ ಅಪ್ಪ ಬಂದ್ರು. ಅಪ್ಪ ಹೊರಗಡೆ ಹೋಗಿದ್ರು, ಅವಾಗ ತಾನೇ ಬಂದು ರೀಚ್ ಆದ್ರು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.